ಇನ್ನು ಬಸನಗೌಡ ಪಾಟೀಲ್ ಯತ್ನಾಳ್ ಬಿಜೆಪಿಯಿಂದ 6 ವರ್ಷಗಳ ಕಾಲ ಉಚ್ಚಾಟನೆಯಾಗಿದ್ದಾರೆ. ಹಾಗಾದ್ರೆ ವಾಟ್ ನೆಕ್ಸ್ಟ್ ಅಂತ ಹೇಳಿದ್ರೆ ಇವತ್ತು ರೆಬಲ್ ನಾಯಕರ ಮೀಟಿಂಗ್ ಇದೆ. ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಉಚ್ಚಾಟನೆಯ ನಂತರ ರೆಬಲ್ ನಾಯಕರ ಮೀಟಿಂಗ್ ಇದೆ. ಇವತ್ತು ಬೆಂಗಳೂರಿನಲ್ಲಿ ಬಿಜೆಪಿ ರೆಬಲ್ಸ್ ಟೀಮ್ನ ಸಭೆ ಇದೆ. ಕುಮಾರ್ ಬಂಗಾರಪ್ಪ ನಿವಾಸದಲ್ಲಿ ಈ ಎಲ್ಲ ರೆಬಲ್ ನಾಯಕರು ಸಭೆಯನ್ನ ಸೇರ್ತಾರೆ. ಯಾರ್ಯಾರು? ರಮೇಶ್ ಜಾರಕಿಹೊಳಿ ನೇತೃತ್ವದಲ್ಲಿ ಮಹತ್ವದ ಸಭೆ ಇದು. ಮಧ್ಯಾಹ್ನ 12 ಗಂಟೆಗೆ ಸಭೆ ನಡೆಯುತ್ತೆ. ರೆಬಲ್ ಟೀಮ್ ಎಲ್ಲರೂ ಕೂಡ ಭಾಗಿಯಾಗ್ತಾರೆ. ವಾಟ್ ನೆಕ್ಸ್ಟ್ ಮುಂದಿನ ನಡೆಯ ಬಗ್ಗೆ ಚರ್ಚೆಯನ್ನ ನಡೆಸ್ತಾರೆ. ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ತಂಡ ಇವತ್ತು ಸಭೆಯನ್ನು ನಡೆಸುತ್ತೆ. ರೆಬಲ್ ನಾಯಕರ ರೆಬಲ್ಸ್ ಟೀಮ್ನ ಕ್ಯಾಪ್ಟನ್ ಉಚ್ಚಾಟನೆಯಾಗಿದೆ. ಈಗ ವೈಸ್ ಕ್ಯಾಪ್ಟನ್ ರಮೇಶ್ ಜಾರಕಿಹೊಳಿ ಅವರ ನೇತೃತ್ವದಲ್ಲಿ ಸಭೆ ಇರುವಂಥದ್ದು. ಈ ಸಭೆಯ ಅಜೆಂಡಾ ವಾಟ್ ನೆಕ್ಸ್ಟ್, ಏನು ನಡೆಯನ್ನು ತೆಗೆದುಕೊಳ್ಬೇಕು ಅಂತ ಹೇಳಿ ಚರ್ಚೆಯನ್ನು ನಡೆಸ್ತಾರೆ. ಹಾಗಾದರೆ ಈ ಸಭೆಯಲ್ಲಿ ಯಾರೆಲ್ಲ ಭಾಗಿಯಾಗ್ತಾರೆ? ರಮೇಶ್ ಜಾರಕಿಹೊಳಿ ಅವರು ಭಾಗಿಯಾಗ್ತಾರೆ. ಅದೇ ರೀತಿಯಾಗಿ ಕುಮಾರ್ ಬಂಗಾರಪ್ಪ ಕೂಡ ಭಾಗಿಯಾಗ್ತಾರೆ. ಸಿದ್ದೇಶ್ವರ್ ಅವರು, BP ಹರೀಶ್ ಅವರಿಗೆ ಈಗಾಗಲೇ ನೋಟಿಸನ್ನು ಕೊಡಲಾಗಿದೆ. ಸೊ ನೋಟಿಸ್ಗೆ ಉತ್ತರವನ್ನು ಕೊಟ್ಟಿದ್ದಾರೋ ಕೊಟ್ಟಿಲ್ವೋ ಆ ಬಗ್ಗೆ ಕೂಡ ಒಂದು ಕ್ಲಾರಿಟಿ ಕೊಡಬೇಕಾಗಿರುವಂಥದ್ದು. ಇದಲ್ಲದೆ ಪ್ರತಾಪ್ ಸಿಂಹ ಏನಾದರೂ ಭಾಗಿಯಾಗುವ ಸಾಧ್ಯತೆಗಳಿದೆಯಾ? ಈ ಬಗ್ಗೆ ಒಂದಿಷ್ಟು ಚರ್ಚೆ ನಡೀತಾ ಇದೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಪಡೆಯೋಣ. ನಮ್ಮ ಪ್ರತಿನಿಧಿ ವಿವೇಕ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ವಿವೇಕ್, ಈಗಾಗಲೇ ಚರ್ಚೆ ಆಗ್ತಾ ಇರುವಂಥದ್ದು, ಯತ್ನಾಳ್ ಅವರು ಉಚ್ಚಾಟನೆ ಆದರು, ಬಟ್ ಆ ರೆಬಲ್ ಟೀಮ್ನಲ್ಲಿ ಗುರುತಿಸಿಕೊಳ್ಳುವಂಥ ನಾಯಕರು ಏನು ಮಾಡ್ತಾರೆ ಅಂತ ಇವತ್ತು ಮೀಟಿಂಗ್ ಕೂಡ ಇರುವಂಥದ್ದು. ವಿವೇಕ್. ಎಸ್ ಮಹೇಶ್, ಪ್ರಮುಖವಾಗಿ ರೆಬಲ್ಸ್ ತಂಡದ ನಾಯಕರಾದಂತಹ ಯತ್ನಾಳ್ ಉಚ್ಚಾಟನೆ ಆದ ನಂತರ ಅವರ ಬೆನ್ನಿಂದ ಎಲ್ಲ ರೆಬಲ್ಸ್ ನಾಯಕರು ನಿಲ್ತಾರ ಅನ್ನೋದೇ ಒಂದು ದೊಡ್ಡ ಯಕ್ಷ ಪ್ರಶ್ನೆ ಆಗಿತ್ತು. ಎಲ್ಲಿವರೆಗೂ ಕೂಡ ಸೈಲೆಂಟ್ ಇರ್ತಾರೆ ರೆಬಲ್ಸ್ ತಂಡದವರು. ಇದು ಒಂದು ರೀತಿಯಾಗಿ ಕುತೂಹಲ ಮೂಡಿಸ್ತಿತ್ತು. ಎಲ್ಲ ಒಂದು ಕಡೆ ನಿನ್ನೆ ರಮೇಶ್ ಜಾರಕಿಹೊಳಿ ಅವರು ಬಹಿರಂಗವಾಗಿ ಸುದ್ದಿಗೋಷ್ಠಿ ಕರೆದು ನಾವು ಯತ್ನಾಳ್ ಅವರ ಜೊತೆ ನಿಂತಿದ್ದೀವಿ, ಶೀಘ್ರದಲ್ಲೇ ಇದನ್ನೆಲ್ಲ ಕೂಡ ಸರಿ ಮಾಡಿಸ್ತೀವಿ, ನಾವು ಕೇಂದ್ರಕ್ಕೂ ಮನವಿ ಬರೀತೀವಿ ಎಲ್ಲ ಮಾತನಾಡಿದ್ದು ಬಂದ ನಂತರ ಕುಮಾರ್ ಬಂಗಾರಪ್ಪ ಅಥವಾ ಹೊರಗಡೆ ಖಾಸಗಿ ಹೋಟೆಲ್ ನಲ್ಲಿ ಎಲ್ಲೋ ಒಂದ್ ಕಡೆ ಸಭೆ ಕೂಡ ಸೇರಲಿದ್ದಾರೆ ರೆಬಲ್ಸ್ ಎಲ್ಲರೂ. ಬಹುತೇಕವಾಗಿ ಎಲ್ಲಾ ರೆಬಲ್ಸ್ ನಾಯಕರು ಈ ಹಿಂದೆ ಯಾರ್ಯಾರು ಭಾಗಿಯಾಗ್ತಿದ್ರು ಅವರೆಲ್ಲರೂ ಕೂಡ ಭಾಗಿಯಾಗುವ ಸಾಧ್ಯತೆ ಇದೆ. ಪ್ರಮುಖವಾಗಿ ರಮೇಶ್ ಜಾರಕಿಹೊಳಿ ಅವರ ನೇತೃತ್ವದಲ್ಲಿ ನಡೆಯಲಿರುವ ಇಂದಿನ ಹೈ ವೋಲ್ಟೇಜ್ ರೆಬಲ್ಸ್ ಮೀಟಿಂಗ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಈಗ ಮುಂದಿನ ನಡೆ ಯಾವ ರೀತಿಯಾಗಿರುತ್ತೆ ರೆಬಲ್ಸ್ ಅನ್ನೋದು ಕೂಡ ಕುತೂಹಲ ಮೂಡಿಸ್ತಕ್ಕಂಥದ್ದು. ಯಾಕಂದ್ರೆ ಈಗಾಗಲೇ ಹೈಕಮಾಂಡ್ ತೀರ್ಮಾನ ತೆಗೆದುಕೊಂಡು ರೆಬಲ್ ತಂಡದ ನಾಯಕ ಯತ್ನಾಳ್ ಅವರು ಉಚ್ಚಾಟನೆ ಮಾಡಿದೆ. ಎಲ್ಲೋ ಒಂದ್ ಕಡೆ ಹೈಕಮಾಂಡ್ ನಡೆಗೆ ಪ್ರಶ್ನೆ ಮಾಡಿ ಮುಂದೆ ಹೋಗ್ತಿದ್ದಾರಾ ರೆಬಲ್ಸ್ ಅವರು ಅಂತ ಕೂಡ ಇಲ್ಲಿ ಕುತೂಹಲ ಮೂಡಿಸುತ್ತೆ. ಯಾಕಂದ್ರೆ ಈಗಾಗಲೇ ಉಚ್ಚಾಟನೆ ಆದ ನಂತರ ಎಲ್ಲರೂ ಕೂಡ ಸೈಲೆಂಟ್ ಆಗ್ತಾರೆ. ಎರಡು ತಂಡಗಳು, ಉಭಯ ತಂಡಗಳು ಅಂದ್ರೆ ವಿಜಯೇಂದ್ರದ ತಂಡ ಆಗಿರ್ಬೋದು ಮತ್ತೆ ರೆಬಲ್ಸ್ ತಂಡ ಆಗಿರ್ಬೋದು, ಈ ಎರಡು ತಂಡಗಳು ಸೈಲೆಂಟ್ ಆಗುತ್ತೆ ಅನ್ನೋ ಒಂದು ನಿಟ್ಟಿನಲ್ಲಿ ಇದ್ದು, ಅದೇ ಸಂದರ್ಭದಲ್ಲಿ ಈಗ ರೆಬಲ್ಸ್ ನಾವು ಮೀಟಿಂಗ್ ಸೇರ್ತಾರೆ. ಅದೆಲ್ಲ ಒಂದ್ ಕಡೆ ಹೈಕಮಾಂಡ್ ಕೂಡ ಶಾಕ್ ಅಂತ ಇದೆ. ಮತ್ತೆ ಇದನ್ನ ಹೊರತುಪಡಿಸಿ ವಿಜಯೇಂದ್ರ ತಂಡದವರೆಗೂ ಎಲ್ಲರಿಗೂ ಕೂಡ ಒಂದ್ ರೀತಿ ಶಾಕ್ ಅಂತಾನೆ ಹೇಳ್ಬೋದು. ಮಹೇಶ್, ಧನ್ಯವಾದ ವಿವೇಕ್ ತಮ್ಮೆಲ್ಲ ಮಾಹಿತಿಗಾಗಿ.